ಮೊದಲನೆಯ ಸರ್ಗದ ಮೂರನೆಯ ಪದ್ಯ. ಅಥ ವೈಢೂರ್ಯವರ್ಣೇಷು ಶಾದ್ವಲೇಷು ಮಹಾಬಲಃ ಧೀರಃ ಸಲಿಲಕಲ್ಪೇಷು ವಿಚಾರಯಥಾ ಸುಖಂ. ವೈಢೂರ್ಯವರ್ಣದ ಅಂದರೆ ಪಚ್ಚೆ ವರ್ಣದ, ಹಸಿರು ವರ್ಣದ ಗಿಡಗಾಡುಗಳಲ್ಲಿ, ಶಾದ್ವಲೇಷು ಅಂದರೆ ಗಿಡಗಾಡುಗಳಲ್ಲಿ, ಮಹಾಬಲನು ಸಲಿಲಕಲ್ಪೇಷು ನೀರಿನ ರೀತಿ, ವಿಚಾರ ಯಥಾಸುಖಂ ತನ್ನ ಮನಸ್ಸಿನ ಇಚ್ಛೆಯಂತೆ ಎಲ್ಲೆಂದರಲ್ಲಿ ಸಂಚರಿಸುತ್ತಿದ್ದನು. ಮೊದಲನೆಯ ಸರ್ಗದ ನಾಲ್ಕನೇ ಪದ್ಯ. ದ್ವಿಜಾನ್ ದ್ವಿತ್ರಾಸಯನ್ ಧೀಮಾನ್ ಉರಸಾಪಾದಪಾನ್ ಹರನ್ ಮೃಗಾಂಶ್ಚ ಸುಬಾಹೂನ್ ನಿಘ್ರನ್ ಪ್ರವೃದ್ಧ ಇವ ಕೇಸರಿ. ಬ್ರಾಹ್ಮಣರನ್ನ ಬೆದರಿಸುತ್ತಾ ತನ್ನ ಎದೆಯಿಂದ ಮರಗಳನ್ನು ಕಿತ್ತು ಹಾಕುತ್ತಾ ಮೃಗಗಳನ್ನು ಹಾಗೂ ಬಲಿಷ್ಠರನ್ನು ಹೊಡೆದು ಹಾಕುತ್ತಿದ್ದ ಸಿಂಹದ ರೀತಿ ಹನುಮನು ಕಾಣುತ್ತಿದ್ದನು. ಮೊದಲನೆಯ ಸರ್ಗದ ಐದನೇ ಪದ್ಯ. ನೀಲಲೋಹಿತ ಮಾಂಜಿಷ್ಟ ಪತ್ರವರ್ಣೈಸಿತಾಸಿತೈ ಸ್ವಭಾವ ವಿಹಿತೈಶ್ಚಿತ್ರೈ ಧಾತುಭಿ ಸಮಲಂಕೃತಂ. ನೀಲಿ, ಕೆಂಪು, ಕಂದು, ಎಲೆಬಣ್ಣ, ಬಿಳಿ, ಕಪ್ಪು ಮುಂತಾದ ಸ್ವಾಭಾವಿಕವಾದ ವೈವಿಧ್ಯಮಯ ಖನಿಜ ಬಣ್ಣಗಳಿಂದ ಹನುಮನು ಅಲಂಕೃತವಾಗಿದ್ದನು. ಮೊದಲನೆಯ ಸರ್ಗದ ಆರನೇ ಪದ್ಯ. ಕಾಮರೂಪೀಭಿರಾವಿಷ್ಟಂ ಅಭೀಕ್ಷಂ ಸಪರಿಚ್ಛದೈಃ ಯಕ್ಷ ಕಿನ್ನರ ಗಂಧರ್ವೈ ದೇವಕಲ್ಪೈಶ್ಚ ಪನ್ನಗೈಃ. ಇಚ್ಛೆಯಂತೆ ರೂಪ ಪಡೆಯಬಲ್ಲವರಿಂದ ಶೋಭಾಯುಕ್ತವಾದ ವಸ್ತ್ರಭೂಷಣಗಳಿಂದ ಕೂಡಿದ ಯಕ್ಷ, ಕಿನ್ನರರು, ಗಂಧರ್ವರು ಮತ್ತು ದೇವತೆಗಳಿಗೆ ಸಮಾನರಾದ ನಾಗರಿಂದ ನಿರಂತರವಾಗಿ ಆವರಿಸಲ್ಪಟ್ಟಿದ್ದನು. ಸರ್ಗದ ಏಳನೇ ಪದ್ಯ. ಸ ತಸ್ಯ ಗಿರಿವರ್ಯಸ್ಯ ತಲೆ ನಾಗವರಾಯುತೆ ತಿಷ್ಟನ್ ಕಪಿವರಸ್ತತ್ರ ಹೃದೇ ನಾಗ ಇವಾ ಬಭೌ. ಆ ಶ್ರೇಷ್ಠ ಪರ್ವತದ ಪಾದದಲ್ಲಿ ಉತ್ತಮ ನಾಗಗಳಿಂದ ತುಂಬಿದ ಸ್ಥಳದಲ್ಲಿ ಹನುಮನು ನಿಂತಿದ್ದನು. ಅಲ್ಲಿ ಆ ಕಪಿಶ್ರೇಷ್ಠನು ಕೆರೆಯಲ್ಲಿ ಇರುವ ನಾಗನಂತೆ ಕಾಣಿಸಿಕೊಂಡನು.